ಈ ಆಟೋ ಚಾಲಕರ ಪರಿಸ್ಥಿತಿ ಒಂದು ರೀತಿ ಹೇಗಾಗಿದೆ ಅಂತಂದರೆ ಹಗಲು ರಾತ್ರಿ ಯಾವುದು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆಯಲ್ಲೋ ಪರಿಸ್ಥಿತಿ. ನಾವೇ ಅದನ್ನು ಬೆನ್ನು ಹತ್ಕೊಂಡು ನೋಡ್ತಾ ಇದ್ರೆ ಪಾಪ ಹೆಂಗಪ್ಪ ಇವರೆಲ್ಲ ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕಾರಣ ಬಂಕ್ಗಳ ಮುಂದೆ ಎಲ್ಲಾದರೂ ಗ್ಯಾಸ್ ಸಿಗುತ್ತೆ ಅಂದ ತಕ್ಷಣ ಬಂಕ್ಗಳ ಮುಂದೆ ಸಾಲಾಗಿ ನಿಂತ್ಕೊಳ್ತಾ ಇದ್ದಾರೆ. ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಆಟೋದಲ್ಲೇ ಮಲ್ಕೋ, ಆಟೋದಲ್ಲೇ ಇರು. ಪರಿಸ್ಥಿತಿ ಏನ್ರಿ ಅವರದ್ದು? ಈಗ ಈ ದೃಶ್ಯಗಳ ಸಮೇತವಾಗಿ ನಿಮಗೆ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ರಾತ್ರಿ ಎಲ್ಲ ಕ್ಯೂ ನಿಂತ್ಕೊಂಡು ಒಂದು LPGನ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನೋಡಿ. ರಾಜ್ಯದಲ್ಲಿ ತೀವ್ರಗೊಂಡ LPG ಬಿಕ್ಕಟ್ಟು, ರಾಜಧಾನಿ ಆಟೋ ಚಾಲಕರ ಬದುಕು ಬೀದಿಗೆ. ಗ್ಯಾಸ್ ಸ್ಟೇಷನ್ಗಳೇ ಆದವು ಆಟೋಗಳ ನಿಲ್ದಾಣ. ಊಟ ನಿದ್ದೆ ಬಿಟ್ಟು ಹಗಲು ರಾತ್ರಿ ಬಂಕ್ ಮುಂದೆ ಕ್ಯೂ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಯುದ್ಧ ತಾರಕಕ್ಕೇರಿದೆ. ಕೊಲ್ಲಿ ರಾಷ್ಟ್ರಗಳಿಂದ ಹೊರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತಕ್ಕೆ ಬರಬೇಕಿದ್ದ ತೈಲ, ಗ್ಯಾಸ್ ಸರಬರಾಜಿನಲ್ಲಿ ಭಾರಿ ವ್ಯತ್ಯಯವಾಗಿದೆ. ಒಂದಿಷ್ಟು ಹಡಗು ಭಾರತಕ್ಕೆ ಬಂದಿದ್ರೂ ಅದು ರಿಫೈನರಿ ಆಗಿ ನಾಗರಿಕರಿಗೆ ತಲುಪೋದು ಒಂದಿಷ್ಟು ದಿನ ಹಿಡಿಯುತ್ತೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು ಆಟೋ ಚಾಲಕರಿಗೂ ಕೂಡ ಈಗ ತಡ್ತಾ ಇದೆ. ಬೆಂಗಳೂರಿನ ಆಟೋ ಚಾಲಕರಿಗೆ LPG ಅಭಾವ ತೀವ್ರವಾಗಿ ಕಾಡ್ತಿದೆ. ಯಾವ ಗ್ಯಾಸ್ ಬಂಕ್ ಹೋದ್ರೂ ಕೂಡ ಆಟೋ ರಿಕ್ಷಾಗಳಿಗೆ ಗ್ಯಾಸ್ ಸಿಗ್ತಿಲ್ಲ. ಪರಿಣಾಮ ಆಟೋ ಚಾಲಕರ ಬದುಕು ಬೀದಿಗೆ ಬಿದ್ದಂತಾಗಿದೆ. ಹಗಲು ರಾತ್ರಿ ಎನ್ನದೇ ನಿದ್ದೆ ತಿಂಡಿ ಊಟವನ್ನು ಬಿಟ್ಟು ಬಂಕ್ಗಳ ಮುಂದೆ LPGಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ ಕೂಡ LPG ಸಿಗುವ ಭರವಸೆ ಇಲ್ಲ. ಗ್ಯಾಸ್ ಸ್ಟೇಷನ್ಗಳೇ ಆಟೋ ನಿಲ್ದಾಣವಾಗಿ ಮಾರ್ಪಟ್ಟಿವೆ. ಗಂಟೆಗಟ್ಟಲೆ ಕಿಲೋಮೀಟರ್ನಷ್ಟು ದೂರ ಕ್ಯೂ ನಿಂತರೂ ಕೂಡ ತಮ್ಮ ಸರದಿ ಬರುವಷ್ಟರಲ್ಲೇ LPG ಖಾಲಿ ಆಗ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ರಾಜಧಾನಿಯಲ್ಲಿ ಆಟೋ ಸಂಚಾರವೇ ಸ್ತಬ್ಧವಾಗಲಿದೆ. ಆಟೋ ಗ್ಯಾಸ್ ಸಿಗದೆ ಚಾಲಕರ ಪರದಾಟ. ಸಂಜೆ 5ರಿಂದ ಕ್ಯೂ, ರಾತ್ರಿ 10ರ ಮೇಲೆ ಬಂಕ್ ಕ್ಲೋಸ್. ಆಟೋ ಚಾಲಕರಿಗೆ ಇದೀಗ ಹೊತ್ತು ಗೊತ್ತು ಯಾವುದೂ ಇಲ್ಲದಂತಾಗಿದೆ. ಯಾವ ಬಂಕ್ನಲ್ಲಿ ಗ್ಯಾಸ್ ಸಿಗುತ್ತೋ ಅಲ್ಲಿ ಆಟೋಗಳು ಕ್ಯೂ ಸಾಮಾನ್ಯವಾಗ್ತಾ ಇದೆ. ನೂರಾರು ಆಟೋಗಳು 3-4 ಕಿಲೋಮೀಟರ್ ಕ್ಯೂ ನಿಲ್ಲುವಂತಹ ದೃಶ್ಯಗಳು ಸಾಮಾನ್ಯವಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಟೈಮ್ನಲ್ಲೂ ಕೂಡ ಗ್ಯಾಸ್ಗಾಗಿ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಆಟೋದಲ್ಲಿಯೇ ನಿದ್ದೆ, ಆಟೋದಲ್ಲಿಯೇ ಊಟ ತಿಂಡಿ. ಕಂಠೀರವ ಸ್ಟುಡಿಯೋ ರಸ್ತೆಯಿಂದ ನಂದಿನಿ ಲೇಔಟ್ ರೋಡ್, ರಾಜ್ಕುಮಾರ್ ಸಮಾಧಿ ರೋಡ್, ಲಗ್ಗೆರೆ ರೋಡ್ ತನಕ ಕ್ಯೂ ಕಂಡುಬಂದಿದೆ. ಸಂಜೆ 5 ಗಂಟೆಯಿಂದ ಶುರುವಾದ ಕ್ಯೂ ರಾತ್ರಿ 10ರ ತನಕವೂ ಕೂಡ ಇತ್ತು. ರಾತ್ರಿ 10 ಗಂಟೆಯ ತನಕ ಮಾತ್ರ ಬಂಕ್ ಓಪನ್ ಇತ್ತು. ಹೀಗಾಗಿ ಒಂದೇ ಬಾರಿಗೆ 800ಕ್ಕೂ ಹೆಚ್ಚು ಆಟೋಗಳು ಪಾಳಿಗೆ ನಿಂತಿದ್ವು. ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿದ್ದೇನೆ. ಈಗ ರಸ್ತೆಯ ಉದ್ದಗಲಕ್ಕೂ ಕೂಡ ಇದೀಗ ಆಟೋಗಳನ್ನ ಕ್ಯೂ ನಿಲ್ಲಿಸಿದ್ದಾರೆ. ಸುಮಾರು ಸಂಜೆ 5 ಗಂಟೆಯಿಂದಲೂ ಕೂಡ ಆಟೋಗಳು ಕ್ಯೂ ನಿಂತಿದ್ದಾವೆ. ಸೊ ಸಿಕ್ಕಾಬಟ್ಟೆ ಪರದಾಡ್ತಾ ಇದ್ದಾರೆ, ಸಮಸ್ಯೆಗಳಾಗ್ತಾ ಇದೆ. ಆಟೋಗಳಿಗೆ ಗ್ಯಾಸ್ ತುಂಬಿಸಿದ್ರೆ ಸಾಕಪ್ಪ, ಬೆಳಿಗ್ಗೆ ಓಡಿಸ್ಬೋದು, ಜೀವನವನ್ನ ಸಾಗಿಸ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕಂಗಾಲಾಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ರಸ್ತೆಯ ಉದ್ದಗಲಕ್ಕೂ ಕೂಡ ಸುಮಾರು 3-4 ಕಿಲೋಮೀಟರ್ ತನಕ ಈ ಒಂದು ಕ್ಯೂ ಹಾಗೆ ಮುಂದಕ್ಕೆ ಹೋಗ್ತಾ ಇದೆ. ಈ ರಾಜ್ಕುಮಾರ್ ಸಮಾಧಿಗೆ ಕನೆಕ್ಟ್ ಕೊಡುವಂತಹ ರಸ್ತೆ ಇದು. ಸೊ ಈ ರಸ್ತೆಗೂ ಕೂಡ ಇಲ್ಲಿಂದ ನೇರವಾಗಿ ಹಾಗೆ ನೂರಾರು ಆಟೋಗಳು ಇದೀಗ ರಸ್ತೆಯ ಬದಿಯಲ್ಲೇ ಸರತಿ ಸಾಲಿನಲ್ಲಿ ಕ್ಯೂ ಅಲ್ಲಿ ನಿಲ್ಲಿಸಲಾಗಿದೆ. ಸೊ ಇಲ್ಲಿಂದ ಹೀಗೆ ಮುಂದಕ್ಕೆ ಹೋದ್ರೆ ಇದು ರಾಜ್ಕುಮಾರ್ ಸಮಾಧಿಯ ರಸ್ತೆ. ಸೊ ಇಲ್ಲಿಂದ ನೇರವಾಗಿ ಹಾಗೆ ಮುಂದಕ್ಕೆ ಹೋದ್ರೆ ಲಗ್ಗೆರೆಯ ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ. ಲಗ್ಗೆರೆಯ ಬ್ರಿಡ್ಜ್ ತನಕಲೂ ಕೂಡ ಈ ಒಂದು ಆಟೋಗಳನ್ನ ಹೀಗೆ ನಿಲ್ಲಿಸಿದ್ದಾರೆ. ಸಂಜೆ 5 ಗಂಟೆಯಿಂದಲೂ ಕೂಡ ಈ ಒಂದು ಕ್ಯೂ ಹೀಗೆ ನಿಲ್ತಿದೆ. ಹಂತವಾಗಿ ಕ್ಯೂ ಬೆಳಿತಾನೆ ಬರ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಈಗಾಗಲೇ ನಗರದ ಹಲವು ಏರಿಯಾಗಳಲ್ಲಿ ಈಗ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಿ ಸ್ಟಾಕ್ ಸಿಗ್ತಾ ಇದೆ ಸೊ ಅಲ್ಲಿಗೆ ಬಂದು ಈಗ ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸೊ ಹೀಗೆ ಈಗ ಸುಮಾರು ಆಟೋ ಚಾಲಕರು ಕೂಡ ಬಂದಿದ್ದಾರೆ. ಅದರಲ್ಲೂ ಕೂಡ ಹೆಚ್ಚುವರಿ ಹಣವನ್ನ ಕೊಡ್ತಾ ಇದ್ದಾರೆ. ಹೆಚ್ಚುವರಿ ಹಣವನ್ನ ಕೊಟ್ಟು ಈಗ ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಬಹುಶಃ ಸರ್ಕಾರಕ್ಕೆ ಇದರ ಬಗ್ಗೆ ಇನ್ನೂ ಕೂಡ ಇದರ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಸಾಕಷ್ಟು ಆಟೋ ಚಾಲಕರು ಕೂಡ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದಿಂದ ರಾತ್ರಿವರೆಗೂ ಕ್ಯೂ, ಆದ್ರೂ ಆಟೋಗಳಿಗೆ ಗ್ಯಾಸ್ ಸಿಗ್ತಿಲ್ಲ. ಇನ್ನು ಹೊಸಳ್ಳಿ ಮೆಟ್ರೋ ನಿಲ್ದಾಣದ ಸಮೀಪ ರಾತ್ರಿ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ ಕಂಡುಬಂತು. ಮಧ್ಯಾಹ್ನದಿಂದಲೇ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರಂತೆ. ರಾತ್ರಿ ಆದರೂ ಕೂಡ LPG ಸಿಕ್ಕಿಲ್ಲ ಅಂಥೇಳಿ ಆಟೋ ಚಾಲಕರು ಅಳಲನ್ನು ತೋಡ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಟೋ ಚಾಲಕರು. ನಮ್ಗೋಳನ್ನ ಸರ್ಕಾರ ಕೇಳ್ತಿಲ್ಲ, ಬಂಕ್ಗಳಲ್ಲಿ ರೇಟ್ ಜಾಸ್ತಿ ಮಾಡ್ತಿದ್ದಾರೆ, ಎಲ್ಲೆಡೆ ಆಟೋ ಗ್ಯಾಸ್ ಸ್ಟಾಕ್ ಇದೆ ಅಂತಾರೆ, ಆದರೆ ಎಲ್ಲಿಯೂ ಸಿಗ್ತಿಲ್ಲ.
ದೂರದ ಏರಿಯಾಗಳಿಂದ ಬಂದಿದ್ದೇವೆ ಅಂತೇಳಿ ಬೇಸರ ವ್ಯಕ್ತಪಡಿಸಿದರು. ನಾನಿವತ್ತು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಇರ್ತಕ್ಕಂತಹ LPG ಬಂಕ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ LPG ಸಿಲಿಂಡರ್ಗಾಗಿ ಆಟೋ ಚಾಲಕರು ಕೂಡ ಒಂದು ಮಧ್ಯಾಹ್ನದಿಂದಲೇ ಕಾಯುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮೇಡಮ್, ನಾವು 4-5 ಅವರಿಂದ ಇದ್ದೀರಿ. ಗ್ಯಾಸ್ ಇಲ್ದಂಗೆ ಮನೆ ಮಕ್ಕಳಿಗೆ ಏನು ಮಾಡೋದು? ನಾವು ಗಾಡಿ ಮಾಡಿಕೊಂಡು ಗಾಡಿಗೆ ಏನು ಕಟ್ಟೋದು? ಆಟೋವ್ರು ನಾವು ಏನಮ್ಮ ಮಾಡೋದು? ಎಷ್ಟು ತೊಂದರೆ ಇದೆ. 4-5 ಅವರಿಂದ ಆ ರೋಡಿಂದ ಗಾಡಿ ಇದೆ ಮೇಡಮ್. ನೋಡಬಹುದಾಗಿದೆ, ಕಿಲೋಮೀಟರ್ ಗಂಟಲೆ ಇಲ್ಲಿ ಆಟೋಗಳು ನಿಂತಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಒಂದು ಮಧ್ಯಾಹ್ನದಿಂದ ನಾವು ಇದೇ ರೀತಿಯಾಗಿ ಕ್ಯೂ ಹಚ್ಚಿದ್ದೇವೆ. ರಾತ್ರಿ 10 ಗಂಟೆ ಆದರೂ ಕೂಡ ನಮಗೆ LPG ಸಿಲಿಂಡರ್ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಾವು ಆಟೋವನ್ನು ಓಡಿಸಬೇಕು ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಸುಮಾರು 1-2 ಕಿಲೋಮೀಟರ್ವರೆಗೂ ಕೂಡ ಇಲ್ಲಿ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಇರ್ತಕ್ಕಂತಹ LPG ಒಂದು ಬಂಕ್ನಲ್ಲಿ ಇರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ವಾಪಸ್ ಮನೆಗೆ ಹೋಗೋದಕ್ಕೆ ಗ್ಯಾಸ್ ಇಲ್ಲ, ಹೆಂಡತಿ ಮಕ್ಕಳ ಮುಖ ನೋಡಿಲ್ಲ. ಸರ್ಕಾರದ ವಿರುದ್ಧ ಆಟೋ ಚಾಲಕರ ಕಿಡಿ. ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ತಳ್ಳಿದಂತಾಗಿದೆ. ಗ್ಯಾಸ್ ಬಂಕುಗಳೇ ಮನೆಯಾಗಿದೆ. BL ಸರ್ಕಲ್ ಬಳಿ ಇಂಡಿಯನ್ ಆಯಿಲ್ ಬಂಕ್ ಬಳಿ ರಾತ್ರಿ ಇಡೀ ಆಟೋ ಚಾಲಕರು LPGಗಾಗಿ ಕ್ಯೂ ನಿಂತಿದ್ರು. ಇವತ್ತು ಮಧ್ಯಾಹ್ನ ಸಿಗುವ LPGಗೆ ರಾತ್ರಿಯಿಂದಲೇ ಕ್ಯೂ ನಿಲ್ಲಬೇಕಾಗಿತ್ತು. ರಾತ್ರಿಯೆಲ್ಲ ಆಟೋದಲ್ಲಿ ಏನಿದ್ದೆ. LPG ಸಿಗದೆ ಆಕ್ರೋಶ ವ್ಯಕ್ತಪಡಿಸಿದ ಆಟೋ ಚಾಲಕರು ನಾವು ಮನೆಗೆ ಹೇಗೆ ಹೋಗಬೇಕು, ಸರ್ಕಾರ ನೋಡಿದ್ರೆ ಏನೂ ಸಮಸ್ಯೆ ಇಲ್ಲ ಅಂತಾರೆ. ಇಲ್ಲಿ ಬಂದು ನೋಡಲಿ, ಗ್ಯಾಸ್ ಸಿಗೋದು ಯಾವಾಗ, ನಾವು ದುಡಿಯೋದು ಯಾವಾಗ, ಮನೆಗೆ ವಾಪಸ್ ಹೋಗೋದು ಯಾವಾಗ? ಆಟೋದಲ್ಲಿ ಗ್ಯಾಸ್ ಇಲ್ಲ, ರಾತ್ರಿ ಪೂರ್ತಿ ಇಲ್ಲೇ ಇರಬೇಕು. ಹೆಂಡತಿ ಮಕ್ಕಳ ಮುಖ ನೋಡಿಲ್ಲ, ರಾತ್ರಿ ಪೂರ್ತಿ ಇಲ್ಲೇ ಮಲಗಬೇಕು. ನಾಳೆ ಆದರೆ ಗ್ಯಾಸ್ ಸಿಗಲ್ಲ, ಸಿಕ್ಕರು ಸಂಜೆ 4 ಗಂಟೆ ಆಗುತ್ತೆ. ನಮಗೆ ಬೇರೆ ಆದಾಯ ಇಲ್ಲ ಅಂಥೇಳಿ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗೆ ಅಭಾವ ದಿನ ಕಳೆದಂತೆ ತೀವ್ರಗೊಳ್ತಾ ಇದೆ. ನಾನೀಗ ಬೆಂಗಳೂರಿನ BL ಸರ್ಕಲ್ನಲ್ಲಿರುವಂಥ ಇಂಡಿಯನ್ ಆಯಿಲ್ ಬಂಕ್ ಬಳಿ ಇರುವಂಥದ್ದು. ಬಂಕ್ ಬಳಿ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಸೂಚನೆ ಸಿಕ್ಕಿದೆ. ಆದರೂ ಕೂಡ ಆಟೋ ಚಾಲಕರು ಮಾತ್ರ ಇಲ್ಲಿಂದ ಹೋಗ್ತಾ ಇಲ್ಲ. ಕಾರಣ ಅಂದರೆ ನಾಳೆ ಮಧ್ಯಾಹ್ನ 1 ಗಂಟೆ ನಂತರದಲ್ಲಿ ಗ್ಯಾಸ್ ಸಿಗುತ್ತೆ ಅಂತ ಇಲ್ಲಿನ ಇದು ಬಂಕ್ನವ್ರು ಹೇಳಿರುವಂಥದ್ದು. ಆದರೂ ಕೂಡ ಆಟೋದವರು ಮಾತ್ರ ಈಗಲಿಂದಲೇ ಕೂಡ ಆಟೋದಲ್ಲೇ ಇಲ್ಲಿ ಆಟೋಗಳನ್ನ ಪಾರ್ಕ್ ಮಾಡಿರುವಂಥದ್ದು. ಸಾಕಷ್ಟು ಜನ ಆಟೋ ಚಾಲಕರು ಈ ಗಾಡಿಗಳಲ್ಲೇ ಮಲ್ಕೊಂಡು ನಾಳೆ ಎಷ್ಟೊತ್ತಕ್ಕೂ ಸಿಕ್ಕರೂ ಪರವಾಗಿಲ್ಲ, ಹಾಗೆ ಗ್ಯಾಸ್ ಹಾಕ್ಕೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಗಾಡಿಗಳಲ್ಲಿ ಮಲಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಎಲ್ಲ ಮಲ್ಕೊಂಡಿರುವಂಥದ್ದು, ಅದೇ ಆಟೋಗಳಲ್ಲೇ ನಿದ್ದೆ ಮಾಡ್ತಾ ಇರುವಂಥದ್ದು. ಮತ್ತು ಅಲ್ಲೊಂದು ಆಟೋ ಇದೆ, ಅದರಲ್ಲೂ ಕೂಡ ಚಾಲಕರು ಈಗಾಗಲೇ ಮಲ್ಕೊಂಡಿದ್ದಾರೆ. ಅಂದರೆ ಕಳೆದ 1 ತಿಂಗಳಿಂದ ಯಾವಾಗ ಯುದ್ಧ ಶುರುವಾಯಿತು, ಯುದ್ಧ ಶುರುವಾದ ನಂತರದಲ್ಲಿ ಆ ಗ್ಯಾಸ್ಗಳಿಗೆ ಅಭಾವ ಸೃಷ್ಟಿಯಾಗುತ್ತೆ. ದಿನ ಕಳೆದಂತೆ ಆ ಬಂಕ್ಗಳಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ನೀವು ನೋಡ್ಬೋದು, ಇಲ್ಲೊಬ್ಬರು ಕೂಡ ಮಲಗಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಮಲಗಿದ್ದೀರಾ ಅನಿಸುತ್ತೆ ಸರ್. ಈಗ ಮಲಗಿದ್ದೀರಾ? ಏನು ಆಟ, ಎಲ್ಲಿ ಗ್ಯಾಸ್ ಸಿಗ್ತಾ ಇದೆಯಾ, ಹೇಗೆ ಸರ್? ಇಲ್ಲ ಸರ್, ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಗ್ಯಾಸಿಂದ ತುಂಬ ತೊಂದರೆ ಆಗಿದೆ ಸರ್. ನೋಡಿ, ನೈಟ್ ಎಲ್ಲ ಬಂದು ನಮ್ಮ ಮನೆಗಳೆಲ್ಲ ಬಿಟ್ಟು ಇಲ್ಲಿ ಇರಬೇಕಾಗುತ್ತೆ. ಈಗ ನಾಳೆ ಎಷ್ಟೊತ್ತು ಸಿಗುತ್ತೆ ಅಂತ ಅವ್ರು ಏನು ಅದಕ್ಕೆ ಉತ್ತರನೇ ಕೊಡ್ತಾಯಿಲ್ಲ ಸರ್. ಅವರು ಬರತ್ತೆ ಅಂತವ್ರೆ, ಕೆಲವ್ರು ಬರತ್ತೆ ಅಂತ, ಕೆಲವ್ರು ಬರಲ್ಲ ಅಂತವ್ರೆ. ಏನಂತ ಗೊತ್ತಾಗ್ತಾಯಿಲ್ಲ ಸರ್ ಸರಿಯಾಗಿ. ನಾಳೆ ಬರ್ಬೋದಲ್ಲ, ಈಗಲೇ ಯಾಕೆ ತಡರಾತ್ರಿನೇ ಬಂದಿಲ್ಲ ಆಲ್ಟ್ ಆಗ್ತಾ ಇರೋದು ಅಂತ? ಅದು ಬೆಳಗ್ಗೆ, ಯಾಕಂದರೆ ಬೆಳಗ್ಗೆ ಎಲ್ಲ ಕ್ಯೂ ಜಾಸ್ತಿ ಆಗಿಬಿಡುತ್ತೆ ಸರ್. ಅದು ಗ್ಯಾಸ್ ಸಿಕ್ಕಲ್ಲ ಅಂದ್ಬಿಟ್ಟು ರಾತ್ರಿಲಿ ಬಂದು ತಡ ಹಾಕೊಂಡು ಬಂದ್ವಿ. ಗ್ಯಾಸ್ ಬಂಕ್ಗಳೇ ಮನೆ, ಇಲ್ಲೇ ಊಟ. ಆದ್ರೂ ಆಟೋ ಚಾಲಕರಿಗೆ ಸಿಕ್ಕಿಲ್ಲ ಗ್ಯಾಸ್. ಮಾಗಡಿ ರೋಡ್ ಟೋಲ್ ಗೇಟ್ನ ಬಳಿ ಚಿತ್ರಣವೇ ಬೇರೆಯಾಗಿತ್ತು. ಭಾರತ್ ಗ್ಯಾಸ್ ಪೆಟ್ರೋಲ್ ಬಂಕ್ನಲ್ಲಿ ಆಟೋ ಚಾಲಕರೊಬ್ಬರು ಮನೆಯಿಂದ ಊಟ ಪಾರ್ಸಲ್ ತಂದು ನೆಲದ ಮೇಲೆ ಕೂತು ಊಟ ಮಾಡಿದಂತಹ ದೃಶ್ಯ ಕಂಡು ಬಂತು. ಆದರೆ ಬಂಕ್ನವರು ಇಲ್ಲಿಯವರೆಗೂ ಗ್ಯಾಸ್ ಇದೆ ಅಂತಿದ್ರು, ಈಗ ಇಲ್ಲ ಅಂಥೇಳಿ ಬಂಕನ್ನು ಕ್ಲೋಸ್ ಮಾಡ್ತಿದ್ದಾರೆ ಅಂಥೇಳಿ ಆಟೋ ಚಾಲಕರು ಕಿಡಿಕಾರಿದ್ರು. ನಾನೀಗ ಟೋಲ್ ಗೇಟ್ ಬಳಿ ಇರುವಂಥ ಭಾರತ್ ಗ್ಯಾಸ್ ಬಳಿ ಇರುವಂಥದ್ದು. ಇಲ್ಲೂ ಕೂಡ ತಡರಾತ್ರಿ ಆದರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕೂಡ ತಮ್ಮ ಆಟೋಗಳನ್ನು ನಿಲ್ಲಿಸ್ಕೊಂಡು ನಿಂತಿರುವಂಥ ದೃಶ್ಯ ನಿಮಗೆ ಕಾಣ್ತಾ ಇದೆ. ಅಂದರೆ 11 ಗಂಟೆ ತನಕ ಗ್ಯಾಸ್ ಹಾಕ್ತಾಯಿದ್ರು, ಆದರೆ 11 ಗಂಟೆ ನಂತರದಲ್ಲಿ ಏಕಾಏಕಿ ಗ್ಯಾಸ್ ನಿಲ್ಲಿಸಿರುವಂಥದ್ದು. ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಮತ್ತು ನಾಳೆ 11-12 ಗಂಟೆ ನಂತರದಲ್ಲಿ ಬನ್ನಿ ಅನ್ನೋ ಮಾತನ್ನು ಆ ಗ್ಯಾಸು
ಅಲ್ಲಿನ ಸಿಬ್ಬಂದಿ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿರುವಂಥ ಆಟೋ ಚಾಲಕರೇನಿದ್ರು ಇಲ್ಲಿಂದ ಹೋಗದೇನೆ ಇಲ್ಲೇ ಸಾಲಾಗಿ ನಿಲ್ಸ್ಕೊಂಡಿದ್ದಾರೆ. ಸುಮಾರು ಒಂದು 50 ಆಟೋಗಳಿರ್ಬೋದು ನಿಮಗೆ. ಅಷ್ಟು ಆಟೋಗಳು ಕೂಡ ಇಲ್ಲಿಂದ ಹೋಗೋದಿಲ್ಲ. ಅಂದರೆ ನಾಳೆ ಬೆಳಗ್ಗೆ ಎಷ್ಟೊತ್ತಿಗಾದರೂ ಗ್ಯಾಸ್ ಹಾಕಿಸ್ಲಿ ಅಲ್ಲಿ ತನಕ ಕೂಡ ಇಲ್ಲೇ ಇರ್ತೀವಿ, ಇಲ್ಲೇ ಇದ್ದು ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ಬೇಕು ಅಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನೋ ಮಾತನ್ನು ಹೇಳುವಂಥದ್ದು. ಒಂದಷ್ಟು ಜನ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಈಗ ಏನು ಸಮಸ್ಯೆ ಆಯಿತು? ಸಂಜೆ ಎಷ್ಟೊತ್ತು ತನಕ, ರಾತ್ರಿ ಎಷ್ಟೊತ್ತು ತನಕ ಹಾಕಿದ್ರು, ಈಗ ಮುಂದೆ ಏನು ಮಾಡ್ತೀವಿ? ಸರ್, ಜಸ್ಟು ಇವರೆಲ್ಲ ಏನು ಮಾಡಿದ್ರು, ಕೌಂಟಿಂಗ್ ಮಾಡಿದ್ರು ಗಾಡಿ. ಅರ್ಧ ದಾರಿಗೆ ಕೌಂಟಿಂಗ್ ಮಾಡಿ ಹುಡುಗ ಬಂದು ಏನು ಮಾಡ್ದ, ಗ್ಯಾಸ್ ಇದೆ ಹಾಕ್ತೀನಿ ಅಂದ್ಕೊಂಡು ಎಲ್ಲರಿಗೂ ಇದು ಹೇಳ್ಬಿಟ್ಟು ಬಂದ. ಸೆಂಟ್ರಿಗೆ ಬಂದು ಏನು ಮಾಡ್ಬಿಟ್ಟ, ಯಾರೋ ಏನೋ ಜಗಳ ಆಯಿತು ಫುಲ್ ಟ್ಯಾಂಕ್ ಹಾಕಿ ಅಂತ. ಅಷ್ಟಕ್ಕೆ ಬಂದು ವಾಲ್ ಆಫ್ ಮಾಡಿ ಗ್ಯಾಸೇ ಇಲ್ಲ ಅಂತ ಎಲ್ಲರಿಗೂ ಪಾಪ ಇದು ಮಾಡೋನು. ನಮ್ಮ ಬಿಡಿ ಸರ್, ನಮ್ಮದೇನು ತೊಂದರೆ ಇಲ್ಲ. ನಮ್ಮ ಗಾಡಿಯಲ್ಲೇ 2-3 ಲೀಟ್ರ್ ಇದೆ, ನಾವು ಮನೆಗೆ ಸೇರ್ತೀವಿ. ಪಾಪ ಬೇರೆ ಡ್ರೈವರ್ಗಳಿಗೆ ತೊಂದರೆ ಆಗಿದೆ. ಯಾರೋ ಹೆಬ್ಬಾಳಿಂದ ಬಂದಿವ್ರೆ, ಯಾರೋ ಯಶವಂತಪುರದಿಂದ ಬಂದವ್ರೆ, ಇವ್ರಿಗೆಲ್ಲ ವಿದ್ಯಾರಣ್ಯಪುರದಿಂದ ಬಂದವ್ರೆ, ಇವ್ರಿಗೆಲ್ಲ ತೊಂದರೆ ಆಗಿದೆ. ಇವ್ರು ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ? ಇಲ್ವಾ ಗ್ಯಾಸು? ಪರ್ಮನೆಂಟಾಗಿ ಮುಚ್ಚಿಬಿಡಿ, ಬೇಡ ತೊಂದರೆ ಕೊಡಬೇಡಿ ಡ್ರೈವರ್ಗಳಿಗೆ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಇವಾಗ 3 ಗಂಟೆಗೆ ನಿಂತಿರೋದು, ಇಲ್ಲಿ ಗಂಟ ಬಂದವ್ರೆ, ಇವಾಗ ಗ್ಯಾಸ್ ಇಲ್ಲ. ಸೂರ್ಯ ಹುಟ್ಟೋದಕ್ಕೂ ಮುನ್ನವೇ ಬಂಕ್ ರಶ್. ಬೆಳ್ಳಂಬೆಳಗ್ಗೆ ಆಟೋ ಬಂಕ್ ರಸ್ತೆ ಫುಲ್ ಕ್ಯೂ. ಆಟೋ ಚಾಲಕರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ರಾತ್ರಿ ಗೋಳಾಟ ಒಂದು ಕಡೆಯಾದರೆ ಮನೆಯಲ್ಲಿ ಟೆನ್ಷನ್ನಲ್ಲಿ ಮಲಗಿದ್ದ ಆಟೋ ಚಾಲಕರು ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಎದ್ನೋ ಬಿದ್ನೋ ಅಂಥೇಳಿ ಬಂಕುಗಳತ್ತ ಮುಖ ಮಾಡ್ತಿದ್ದಾರೆ. ಕ್ಯೂ ಜಾಸ್ತಿ ಆದರೆ ಗ್ಯಾಸ್ ಸಿಗಲ್ಲ ಅನ್ನೋ ಆತಂಕ ಚಾಲಕರದ್ದಾಗಿದೆ. ಸಿಗಲಿಲ್ಲ ಅಂದರೆ ಬಂಕುಗಳನ್ನು ಹುಡುಕುತ್ತಾ ಹೋಗಬೇಕು. ಆಟೋದಲ್ಲಿದ್ದಂತಹ ಗ್ಯಾಸ್ ಕೂಡ ಖಾಲಿ ಆಗಿಬಿಡುತ್ತೆ. ಕಂಠೀರವ ಸ್ಟುಡಿಯೋ ಬಳಿಯ ಮತ್ತೊಂದು ಗ್ಯಾಸ್ ಬಂಕ್ ಬಳಿ ಫುಲ್ ಕ್ಯೂ ಕಂಡುಬಂತು. ನಿನ್ನೆ ಸಂಜೆಯಿಂದಲೇ 2-3 ಕಿಲೋಮೀಟರ್ ಕ್ಯೂ ನಿಂತಿದ್ದು ಆಟೋ ಚಾಲಕರು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಆಟೋ ಚಾಲಕರು ರಾತ್ರಿಯೆಲ್ಲ ಕಾದು ಗ್ಯಾಸ್ಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ. ನಾನೀಗ ಲಗ್ಗೆರೆ ಬಳಿ ಇರುವಂಥ ಈ ಗ್ಯಾಸ್ ಬಂಕ್ ಹತ್ರ ಇದ್ದೀನಿ. ಇಲ್ಲಿ ಆಟೋ ಚಾಲಕರಿದ್ದಾರೆ, ನೇರವಾಗಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ನೀವು? ಸರ್, ಬೆಳಗ್ಗೆ 4 ಗಂಟೆಗೆ ಬಂದಿರೋದು. ನೈಟು ನೆನ್ನೆ 5 ಗಂಟೆಯಿಂದ ಬಂದು 12 ಗಂಟೆ ಕಾದಿ 12 ಗಂಟೆ ಗ್ಯಾಸ್ ಸಿಗ್ತೀನಿ ಅಂತ ಹೋದೋ. ಮತ್ತು ಬೆಳಗ್ಗೆ ಈಗ 5 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಈ ಗ್ಯಾಸ್ ಸಿಕ್ಕಲ್ಲ, ಎಲ್ಲೂ ಇಲ್ಲ. ಅಂದರೆ ಪ್ರೈವೇಟ್ ಬ್ಯಾಂಕ್ಗಳಿಗೆ ಹೋದರೆ 150, 120, 130, 105 ಅಂತಾರೆ. ಈ ವ್ಯವಸ್ಥೆ ಎಲ್ಲಿ ಸರಿ ಇದೆ ಇದು? ಈ ವ್ಯವಸ್ಥೆ ಕಟ್ಕೊಂಡು ಏನು ಸರ್ಕಾರವೇ ಸರಿ ಇಲ್ಲ. ಸರ್ಕಾರ ಕಾಣ್ತಾ ಇಲ್ವಾ ಇದು? ಇದೆಲ್ಲ ಕಾಣ್ತಾ ಇದೆ ತಾನೆ ಎಲ್ಲರಿಗೂ. ಈಗೆಲ್ಲ ಟಿ ವಿ ನೋಡ್ತಾವ್ರೆ ತಾನೆ, ಬೇಡ ಪತ್ರಕರ್ತರು ಹೇಳ್ತಾವ್ರೆ ತಾನೆ, ಇದೆಲ್ಲ ಕಾಣ್ತಾ ಇಲ್ವಾ ಅವ್ರಿಗೆ? ಇದು ಆಟೋ ಚಾಲಕರು ಹೇಳುವಂಥದ್ದು. ಈಗ ಲೈನ್ ನೋಡ್ಬೋದು ನೀವು ಯಾವ ಮಟ್ಟಕ್ಕೆ ಲೈನ್ ಇದೆ ಅಂತ. ಇದು ಲಗ್ಗೆರೆ ಬಳಿ ಸುಮಾರು ಒಂದು 3-4 ಕಿಲೋಮೀಟರ್ ಸುತ್ತುವರೆದು ಈ ರೀತಿಯಾಗಿ ಪರಿಸ್ಥಿತಿ ಇದೆ. ಆಟೋ ಚಾಲಕರು ಯಾವ ರೀತಿಯಾಗಿ ಆಟೋಗಳನ್ನು ಸಾಲುಗಟ್ಟಿ ನಿಲ್ಲಿಸಿದ್ದಾರೆ ಅಂತ. ಇದು ಲಗ್ಗೆರೆ ಬಳಿ ಸುಮಾರು ಒಂದು ಕಂಠೀರವ ಸ್ಟುಡಿಯೋ ಏನಿದೆ, ಆ ಕಂಠೀರವ ಸ್ಟುಡಿಯೋವನ್ನು ಸುತ್ತುವರೆದು ಈ ರೀತಿಯಾಗಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾಯ್ತಾ ಇರುವಂಥದ್ದು. ಆಟೋ ಚಾಲಕರಿಗೆ ಬಂಕ್ ಟೋಕನ್. LPG ಸಿಗದೆ ಆಟೋ ಚಾಲಕ ಕಣ್ಣೀರು. ಇನ್ನು ಮತ್ತಿಕೆರೆಯ ಗ್ಯಾಸ್ ಬಂಕ್ನಲ್ಲಿ ಬೆಳಗ್ಗೆಯಿಂದ ಆಟೋಗಳು ಕ್ಯೂ ನಿಂತಿದ್ವು. ಬಂಕ್ ಬಂದಾಗಿದ್ರೂ ಕೂಡ ಆಟೋಗಳು ಕ್ಯೂ ನಿಂತಿದ್ವು. ಹಲವು ಏರಿಯಾಗಳಿಂದ ಬರ್ತಾ ಇರುವಂತಹ ಕಾರಣ ಬಂಕ್ ಸಿಬ್ಬಂದಿ ಟೋಕನ್ ಅನ್ನು ಕೊಟ್ಟಿದ್ರು. ಇವತ್ತು ಗ್ಯಾಸ್ ಬರಲ್ಲ, ಇಲ್ಲಿಂದ ಆಟೋಗಳನ್ನು ಮೂವ್ ಮಾಡಿ ಅಂಥೇಳಿ ಪೊಲೀಸರು ಅನೌನ್ಸ್ಮೆಂಟ್ ಮಾಡಿದ್ರು. ಗ್ಯಾಸ್ ಸಿಗದ ಕಾರಣ ವೃದ್ಧ ಆಟೋ ಚಾಲಕರೊಬ್ಬರು ಕಣ್ಣೀರು ಹಾಕಿದ್ರು. ಜೀವನ ಮಾಡೋದು ಬಹಳ ಕಷ್ಟ ಇದೆ. ಈ ತರಹದ ಕಷ್ಟ ಮನುಷ್ಯನಿಗೆ ಬರಬಾರ್ದು. ಈ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಗ್ಯಾಸ್ ಇಲ್ಲ, ಆಟೋ ತಳ್ಳೋದಕ್ಕಾಗ್ತಿಲ್ಲ, ಸಂಪಾದನೆ ಮಾಡಿದ್ರೇನೆ ಮನೆ ಬಾಡಿಗೆ ಕಟ್ಟೋದಕ್ಕಾಗುತ್ತೆ ಅಂಥೇಳಿ ಅಳಲನ್ನು ತೋಡ್ಕೊಂಡ್ರು. ನಮಗೆ ಭಾಳ ಕಷ್ಟ ಇದೆ ಸರ್. ಇಲ್ಲಿ ಗ್ಯಾಸು 100 ರೂಪಾಯಿ 150 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡು ಅಲ್ಲಿ ಕೇಳಿದ್ರೆ ಕಸ್ಟಮರು 1 ರೂಪಾಯಿನೂ ಕೊಡೋಲ್ಲ ಸರ್. ಏನು ಮಾಡೋಣ ಸರ್? ನಾನು ಮುದುಕಿ ಇಬ್ಬರೇ ಸರ್ ಇರೋದು. ನಾನು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ತಿನ್ಬೇಕು ಸರ್. ನಾವು ಏನು ಮಾಡೋಣ ಸರ್? ಇನ್ನೂ ತಿಂಡಿ ಇಲ್ಲ ಸರ್. ಪಾಪ ಅವರು ಆಟೋದವ್ರು ಟೀ ತಗೊಂಡು ಕೊಟ್ಟರು ಸರ್. ಈಗ ಟೀ ಕುಡಿದೆ ಸರ್ ನಾನು. ಏನು ಮಾಡೋದು ಸರ್? ನನಗೆ ಭಾಳ ಕಷ್ಟ ಇದೆ. ಯಾರೋ ನೋಡೋರು ಗತಿ ಇಲ್ಲ ಸರ್ ನಮಗೆ. ಏನು ಮಾಡೋಣ? ಈ ವಯಸ್ಸಲ್ಲಿ ನಾವು ಕ್ಯೂನ ಹಾಕ್ಕೊಂಡು ಗಾಡಿ ತರಬೇಕಂದ್ರೆ ಕಷ್ಟ ಇದೆಯಲ್ಲ ಸರ್. ಯೋಚನೆ ಮಾಡಿ, ಭಾಳ ಕಷ್ಟ ಇದೆ ಸರ್. ಜೀವನ ಮಾಡೋದು ಭಾಳ ಕಷ್ಟ ಇದೆ. ಏನು ಮಾಡೋಣ? ದೇವರೇ ಪರಿಹಾರ ಹುಡ್ಕೊಡ್ಬೇಕು ನಮಗೆ. ಈ ಥರ ಪರಿಸ್ಥಿತಿ ಬರ್ತದೆ ಅಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ ಸರ್. ನಗರದಲ್ಲಿ ಆಟೋ ಗ್ಯಾಸ್ನ ಸಮಸ್ಯೆ ತೀವ್ರಗೊಳ್ತಾ ಇದೆ. ನಗರದ ಹಲವು ಬಂಕ್ಗಳ ಮುಂದೆ ರಾತ್ರಿ ಇಡೀ ಆಟೋ ಚಾಲಕರು ಕ್ಯೂ ನಿಂತರೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಸದ್ಯ ಮತ್ತಿಕೆರೆಯ ರಸ್ತೆಯಲ್ಲಿ ಈಗ LPG ಆಟೋ ಗ್ಯಾಸ್ನ ಬಂಕ್ನ ಮುಂಭಾಗದಲ್ಲಿ ಸಾಕಷ್ಟು ಆಟೋ ಚಾಲಕರು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಆದರೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ. ಸೊ ರಾತ್ರಿಯಿಂದ ವೇಟ್ ಮಾಡ್ತಾ ಇದ್ರು ಕೂಡ, ಇನ್ನೂ ಕೆಲವರು ಬೆಳಿಗ್ಗೆ ಬಂದಿದ್ದಾರೆ. ಬೆಳಗ್ಗಿಂದ ವೇಟ್ ಮಾಡ್ತಾ ಇದ್ರು ಕೂಡ ಅವರಿಗೆ ಆಟೋಗಳಿಗೆ ಗ್ಯಾಸನ್ನು ತುಂಬಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಖಾಲಿ ಆಗಿದೆ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬಂದಾಗ ನಿಮಗೆ ಗ್ಯಾಸನ್ನು ಫಿಲ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಟೋಕನ್ಗಳನ್ನು ಈಗ
ಒಂದು ನೋಟನ್ನು ಕೂಡ ಬರೆದು ಕೊಟ್ಟಿದ್ದಾರೆ. ಗಾಡಿ ನಂಬರು ಮತ್ತು ಅವರ ಸೀರಿಯಲ್ ನಂಬರ್ ಏನಿದೆಯಲ್ಲ ಅದನ್ನು ಕೂಡ ಬರೆದು ಕೊಟ್ಟಿದ್ದಾರೆ. ಸೊ ಹೀಗೆ ಕ್ಯೂ ಅಲ್ಲಿ ಬಂದರೆ ಅವರಿಗೆ ಆಟೋ ಗ್ಯಾಸನ್ನು ಫಿಲ್ ಮಾಡಿ ಕೊಡ್ತೀವಿ ಅನ್ನುವಂಥದ್ದನ್ನು ಈಗ ಟೋಕನ್ ಮಾದರಿಯಲ್ಲಿ ಕೊಡ್ತಾ ಇದ್ದಾರೆ. ನೇರವಾಗಿ ಚಾಲಕರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಬಹುಶಃ ಅವ್ರಿಗೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಈಗ ಸಾರಥಿಗಳೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್, ತಾವು ಎಲ್ಲಿಂದ ಬಂದ್ರಿ, ಎಷ್ಟು ಗಂಟೆ ಬಂದ್ರಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಸರ್, ನಾವು ಬೆಳಿಗ್ಗೆ 6 ಗಂಟೆ ಬಂದು ಹೆಬ್ಬಾಳದಿಂದ 2 ಬಸ್ ಹಿಡ್ಕೊಂಡು ಬರಬೇಕು. ಗಾಡಿ ರಾತ್ರಿ ಗ್ಯಾಸ್ ಖಾಲಿ ಆಯಿತು, ನಿಲ್ಲಿಸ್ಬಿಟ್ಟು ಹೋಗಿದ್ದೀರಿ. ನಾಳೆ ಬನ್ನಿ ಸರ್, ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಗಂಟೆ ಗ್ಯಾಸು ನಮಗೇನು ಉತ್ತರ ಕೊಟ್ಟಿಲ್ಲ. 11 ಗಂಟೆ ಬರುತ್ತೆ ಅಂತಾರೆ, ಒಬ್ರು ಬರಲ್ಲ ಅಂತಾರೆ, ಒಬ್ರು ಬರುತ್ತೆ ಅಂದರೆ 6 ಗಂಟೆ ಬರುತ್ತೆ ಅಂತ ಇದ್ದಾರೆ. ನಾವು ನೀರು ಕಾಫಿ ಊಟ ತಿನ್ನೋದು ಬಿಟ್ಬಿಟ್ಟು ಬಂದು ಕೂತಿದ್ದೀರಿ. ಅವ್ರಿಗೆ ಅದು ಇಂಟ್ರೆಸ್ಟ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆಟೋ ರಿಕ್ಷಾಗಳ ಬೇಡಿಕೆಯಂತೆ ಪೂರೈಕೆಗೆ ಕ್ರಮ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ರಕಟಣೆ. ಬೇಡಿಕೆ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಆಟೋ LPG ಪೂರೈಕೆಯನ್ನು ಗಣನೀಯವಾಗಿ ಹೆಚ್ಚಳ ಮಾಡಲಾಗಿದೆ ಅಂತೇಳಿ ಇಂಡಿಯನ್ ಆಯಿಲ್ ತಿಳಿಸಿದೆ. ದಿಢೀರ್ ಬೇಡಿಕೆ ಹೆಚ್ಚಳವಾಗಿರುವ ಕಾರಣ ರಾಜ್ಯದಾದ್ಯಂತ ಆಟೋ LPG ಪೂರೈಕೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 55 ಇಂಡಿಯನ್ ಆಯಿಲ್ ಆಟೋ LPG ವಿತರಣಾ ಕೇಂದ್ರಗಳಿವೆ. 300 ಖಾಸಗಿ ಕೇಂದ್ರಗಳನ್ನು ಮುಚ್ಚಲ್ಪಟ್ಟಿದೆ. ನಿತ್ಯ ಮಾರಾಟ 3 ತಿಂಗಳ ಸರಾಸರಿ 43.4 ಮೆಟ್ರಿಕ್ ಟನ್ ಇದ್ದರೆ ಈಗ 59.53 ಮೆಟ್ರಿಕ್ ಟನ್ಗಳಿಗೆ ಏರಿಕೆಯಾಗಿದೆ. ಸವಾಲಿನ ಪರಿಸ್ಥಿತಿಯಲ್ಲೂ ಕೂಡ LPG ವಿತರಣೆಗೆ ಕ್ರಮ ಕೈಗೊಳ್ತೇವೆ ಅಂಥೇಳಿ IOC ಭರವಸೆ ಕೊಟ್ಟಿದೆ. ಒಟ್ಟಿನಲ್ಲಿ ಆಟೋ ಚಾಲಕರ ಬದುಕು ಬೀದಿಗೆ ಬಿದ್ದಿದೆ. ಹಗಲು ರಾತ್ರಿ ಗ್ಯಾಸ್ಗಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.